ಅಜ್ಜಿ ನೀವಿಲ್ಲೇ ಇದ್ದೀರಾ? ನಿಮ್ಮನೆ ಹತ್ರನೇ ಹೋಗ್ತಾ ಇದ್ದೆ, ನಿಧಿನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಸ್ವಲ್ಪ ಮಾತಾಡ್ಬೇಕಿತ್ತು ನಿಧಿ ಹತ್ರ. ಓ ಹೌದೇ? ಅವಳು ಇಲ್ಲ ಕಣವ, ಅವಳು ಹೊಲ್ ಕಡೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಅಲ್ಲೇ ನೀನು ಓಸಿ ಹೊತ್ತಿದ್ಬಿಟ್ಟು ಬರ್ತೀನಿ, ಯಾಕೋ ಬೇಜಾರಾಯ್ತೈತೆ ಕಣಜ್ಜಿ ಅಂತ ಹೇಳ್ಬಿಟ್ಟು ಹೋದ್ಲು ಕಣವ. ಅವಳು ಎಲ್ಲೂ ಮನೆಗಿತ್ತಾಳೆ, 5 ನಿಮಿಷನೂ ಎಲ್ಲೂ ಮನೆಗಿರಕ್ಕಿಲ್ಲ. ಒಯ್ತಾಳೆ 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 ಒಯ್ತಾನೆ ಇರೋದನ್ನೇ, ಒಂದ್ಕಿತ ಆ ಮನೆ ಒಂದ್ಕಿತ ಈ ಮನೆ ಅಂತ ಹೇಳ್ಬಿಟ್ಟು ಹೆಂಗೊತ್ತ ಓಡಾಡ್ಕೊಂಡವಳಲ್ಲ. ಸಾಕು, ಏನಾರ ಹೇಳ್ಬೇಕಿದ್ರೆ ಹೇಳು, ನಾನೇ ಹೇಳ್ತೀನಿ. ಹಂಗೇನಿಲ್ಲ ಅಜ್ಜಿ, ಸುಮ್ಮನೆ ಮಾತಾಡ್ಬೇಕು ಅಂತ ಅನ್ನಿಸ್ತು ಹೋಗ್ತಾ ಇದ್ದೀನಿ ಅಷ್ಟೇ. ಸರಿ ಬಿಡಿ, ಹೊಲ್ದತ್ರ ಹೋಗ್ಬಿಟ್ಟು ನಾನೇ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ ಕಣವ. ಹಂಗೆ ಉಷಾ. ಹಾ ಅಜ್ಜಿ ಹೇಳಿ. ನೀನು ಅಮೇರಿಕಾದಾಗೆ ಡಾಕ್ಟ್ರಲ್ವಾ ನೀನು? ಅಲ್ಲೇ ತಾನೇ ಓದ್ಕೊಬಿಟ್ಟು ಬಂದಿದ್ದು? ಹಾ ಅಜ್ಜಿ. ಅದೇನು ಅಂತ ಹೇಳಿದ್ರೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಐತಂತಲ್ಲ. ಒಸಿ ನನಗೂನು ಒಸಿ ಬೆಳಗಂಗೆ ಏನಾರ ಒಂದು ಟ್ರೀಟ್ಮೆಂಟ್ ಇದ್ರೆ ಕೊಡು. ಯಾಕ ಒಸಿ ಬಿಸ್ಲಾಗ ಹೋಗಿ 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 ಕಪ್ಪಗಾಗ್ಬಿಟ್ಟಿದ್ದೀನಿ. ಮಕ್ಕ ಒಂಚೂರು ಬೆಳಗಾಗಬೇಕು, ಹಂಗೆ ನನ್ನ ಕೂದಲು ಒಸಿ ಕಪ್ಪಗಾಗಬೇಕು ಅಂಥದ್ದೇನೋ ಒಂದು ಟ್ರೀಟ್ಮೆಂಟ್ ಇದ್ರೆ ಕೊಟ್ಬಿಡವ. ಹೆಂಗಿರು ನಮ್ಮ ಹುಡುಗಿನೇ ಅಲ್ವಾ ನೀನು, ಹೆಂಗ ಒಸಿ ಅಡ್ಜಸ್ಟ್ ಮಾಡ್ಕೊಂತೀಯ. ದುಡ್ಡು ಕಾಸ್ಕು ಎಲ್ಲನೂ ಬೇಗಾರ ಒಂದು 100 ರೂಪಾಯಿ ಕೊಡ್ತೀನಿ. ಏನಾರ ಮಾಡಿ ಒಸಿ ಮಕ್ಕ ಬೆಳ್ಳಗೆ ಮಾಡವ. ಅಜ್ಜಿ ಆ ಥರ ಏನೂ ಇಲ್ಲ, ನೀವು ಬಿಸಿಲಲ್ಲಿ ಜಾಸ್ತಿ ಓಡಾಡ್ತಿರಲ್ಲ ಅದಕ್ಕೆ ಸ್ವಲ್ಪ ಕಪ್ಪಗಿದ್ದೀರಾ ಅಷ್ಟೇನೆ. ಆ ಥರ ಇಲ್ಲ, ನೀವು ಚೆನ್ನಾಗಿದ್ದೀರಾ, ಬೆಳ್ಳಗೆ ಇದ್ದೀರಾ. ಆ ಥರ ಕ್ರೀಮ್ಸು ಗೀಮ್ಸ್ ಎಲ್ಲ ಏನೂ ಇಲ್ಲ ಅಜ್ಜಿ. ನೀವು ತಲೆ ಏನಾದರೂ ಕಪ್ಪಗಾಗಬೇಕು ಅಂದರೆ ಪೇಂಟ್ ಹೊಡ್ಕೊಳ್ಳಿ ಅಷ್ಟೇ. ಅಯ್ಯ ಎಲ್ಲರೂ ಹಿಂಗೆ ಹೇಳ್ತೀರಾ ಕಣವ, ಏನು ಡಾಕ್ಟ್ರು ಅಂತ ಕೇಳಿದ್ರೆ. ಸರಿ ಅಜ್ಜಿ, ನಮ್ಮ ಹತ್ರ ಆ ಥರ ಟ್ರೀಟ್ಮೆಂಟ್ ಏನಾದರೂ ಬಂದರೆ ನಿಮಗೆ ಫಸ್ಟ್ ಹೇಳಿ, ನಿಮಗೆ ಫಸ್ಟು ಟ್ರೀಟ್ಮೆಂಟ್ ಕೊಡ್ತೀನಿ ಸರಿನಾ? ಈಗ ಹೊಲ್ದತ್ರ ಹೋಗ್ಬೇಕು, ಬಾ ಈ ಕಡೆ ಹೋಗು. ಈ ಕಡೆ ಹೋದ್ರೆ ಹತ್ರ ಆಯ್ತದೆ, ಹಿಂಗ ಸರಿ ಸುತ್ತಾಕೊಂಡು ಹೋಗ್ಬೇಕು. ವಾ ಹಿಂಗೋದ್ರ ಹತ್ರನಾ? ಸರಿ ಹಿಂಗೆ ಹೋಗ್ತೀನಿ. ಈ ಹುಡುಗಿ ಡಾಕ್ಟ್ರಲ್ವಾ, ಒಸಿ ಸಂಡಾಕ್ ಮಾಡಿಕೋಬೇಕು ಹುಡುಗಿನ. ಏನಾರ ನನಗೆ ಹುಷಾರಿಲ್ಲ ಅಂತಂದ್ರೆ 100 200 300 ಓದ್ತಿರೋ ಸುಮ್ಮನೆ ಡಾಕ್ಟ್ರಿಗೆ. ಇವಳ ಹತ್ರ ಆದರೆ ಹೆಂಗೋ ಫ್ರೀಯಾಗಿ ಇಂಜೆಕ್ಷನ್ ತಗೊಂಡು ಹಂಗೆ ಬಂದ್ಬಿಡ್ಬೋದು. ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ಹಾಂ ಬಿಡು ರೀ. ಹೊಸದಾಗೆ ಫಿಲಮ್ ರಿಲೀಸ್ ಆಗೈತಲ್ಲ, ಹೋಗ್ಬಿಟ್ಟು ಬರೋಣ ಬನ್ನಿ. ನಾನು ಎಷ್ಟು ದಿನದ ಅನ್ಕೊಂತ ಇದ್ದೀನಿ ಗೊತ್ತಾ, ಫಿಲಮ್ಗೆ ಹೋಗ್ಬೇಕು, ನಿಮ್ಮ ಜೊತೆ ಫಿಲಮ್ಗೆ ಹೋಗ್ಬೇಕು ಅಂತೇಳಿ. ನೀವಂತೂ ಫಿಲಮಿಗೆ ನನ್ನ ಜೊತೆ ಬರ್ತಾನೆ ಇಲ್ಲ. ಅದಕ್ಕೆ ನಾನು ಆಗಲೇ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀನಿ ಇಲ್ಲೇ ಆನ್ಲೈನಾಗೇನೆ. ಬನ್ನಿ ಹೋಗ್ಬಿಟ್ಟು ಬರೋಣ ಫಿಲಮ್ಗೆ. ಗಂಡ ಎಂತೀನೋ ಮಾತಾಡ್ತಾವ್ರೆ, ಬಿಡು ಆಮೇಲೆ ಮಾತಾಡಿದ್ರೆ ಆಯ್ತು. ಹೋ ನನ್ನ ಹತ್ರ ದುಡ್ಡು ಗತಿ ಇಲ್ಲ, ನಾನು ನಿನ್ನ ಹತ್ರ ದುಡ್ಡು ಇಸ್ಕೊಂಡು ನಾನು ಪಿಕ್ಚರ್ ನೋಡಬೇಕು ಅಲ್ವಾ? ಯಾಕಂದರೆ ನಾನು ದೊಡ್ಡ ಭಿಕ್ಷುಕನ ಥರ ಕಾಣಿಸ್ತೀನಿ ನಿನ್ನ ಕಣ್ಣಿಗೆ. ನೀನು ಬುಕ್ ಮಾಡಿದ್ರೆ ಅಷ್ಟೇ ನಾನು ಮೂವಿಗೆ ಹೋಗೋಕ್ಕಾಗೋದು. ಇಲ್ಲ ಅಂದರೆ ನಾನು ಮೂವಿಗೆ ಹೋಗೋಕ್ಕೂ ಆಗಲ್ವಲ್ಲ, ನನ್ನ ಹತ್ರ ಅಷ್ಟೊಂದು ಕಾಸು ಇರಲ್ಲ ಅಲ್ವಾ? ನೀವೆಲ್ಲ ಸಾಹುಕಾರರು. ಬಿಡು, ನೀವು ಬುಕ್ ಮಾಡಿದ್ರೆ ಮಾತ್ರ ನಾವು ಹೋಗೋಕ್ಕಾಗೋದು. ಜಾಸ್ತಿ ಮೆರೆಯಕ್ಕೆ ಹೋಗ್ಬೇಡ. ನಿನಗಿಷ್ಟನಾ? ಬಾಯಿ ಮುಚ್ಕೊಂಡು ಹೋಗಿ ಪಿಕ್ಚರ್ ನೋಡ್ಕೊಂಡು ಬರ್ತೀಯ ಬಾ. ಅದು ಬಿಟ್ಟು ಏನಾದರೂ ನನ್ನನ್ನು ಕರೆದ್ರೆ ನಾನು ಸುಮ್ಮನೆ ಇರಲ್ಲ. ನಿನ್ನನ್ನು ಹೊಲಿಸ್ಕೊಳಕ್ಕೆ ಬರಬೇಡ ನೀನು. ನನಗೆ ಎಲ್ಲ ವಿಚಾರನೂ ಚೆನ್ನಾಗಿ ಗೊತ್ತಾಯಿತು. ಅಜ್ಜಿ ಹತ್ರ ಎಲ್ಲ ಬಾಯಿ ಬಿಡಿಸಿದ್ದೀನಿ ನಾನು. ಅಜ್ಜಿ ನೀನು ಇಬ್ಬರು ಸೇರಿ ನಾಟಕ ಆಡಿ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡ್ರೆ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನನಗೆ ಮೊನ್ನೆನೇ ಗೊತ್ತಾಯಿತು ನೀನು ಎಂತೋಳು, ಯಾಕೆ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು. ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋಕ್ಕೊಬ್ಬ ಬೇಕಿತ್ತು ಅಷ್ಟೇ ತಾನೇ? ಕೇಳ್ಕೊಂಡು ಬಿದ್ದಿದ್ದೀನಿ. ನನ್ನ ಹತ್ರನೂ ದುಡ್ಡು ಗತಿ ಇಲ್ಲ, ನಿನಗೂ ಅಷ್ಟೇ. ಈ ಊರು ಬಿಟ್ಬಿಟ್ಟು ಬೇರೆ ಕಡೆ ಹೋಗೋಕೆ ನಿಂಗೆ ಇಷ್ಟನೇ ಇರಲಿಲ್ಲ ನಿನಗೆ ಅಲ್ವಾ? ಏನಕ್ಕೆ ಇಷ್ಟ ಇರಲಿಲ್ಲ ಹೇಳು? ಪಾಪ ಇಲ್ಲಿ 2 ಅಪ್ಪ ಅಮ್ಮ ಇಬ್ಬರು ಅವರೇ, 2 ಅಪ್ಪ 2 ಅಮ್ಮ ಇವನ್ನೆಲ್ಲ ಬಿಟ್ಟು ಹೋಗ್ಬಿಟ್ರೆ ನಿನ್ನ ಕೈಲೂ ಆಗಲ್ಲ ಅಲ್ವಾ? ಅಯ್ಯೋ ಪಾಪ, ಅದಕ್ಕೆ ನೀನು ನನ್ನಂಥ ಬಕ್ರನ ಹುಡುಕಿ ಮದುವೆ ಮಾಡ್ಕೊಂಡು ಇಲ್ಲೇನೇ ಸೆಟ್ಲ್ ಆಗ್ತಾ ಇದೆಯಾ. ಅಷ್ಟಕ್ಕೆ ನನ್ನ ಉಪಯೋಗಿಸ್ಕೊಂಡೆ. ಆದರೆ ನನಗೆ ಇಷ್ಟನಾ ಇಷ್ಟ ಇಲ್ವಾ ಏನಾದರೂ ನಾನು ಕೇಳ್ದ? ಇಲ್ಲ, ಕೇಳಲಿಲ್ಲ. ಛೇ, ಇವ್ರು ಯಾಕೆ ಇಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ಕೊಂಡಿದ್ದೆ. ಇಬ್ರು ಅತ್ತೆ ಮಕ್ಕಳು ಮಾವನ ಮಕ್ಕಳೇ ತಾನೆ ಇವರು. ಆದರೂ ಯಾಕೆ ಈ ಥರ ಆಡ್ತಾವನಲ್ಲ ಇವನು? ಫಸ್ಟು ಒಳ್ಳೆಯವನೇ ಆಗಿದ್ನಲ್ವಾ, ಇವಾಗ ಯಾಕೆ ಈ ಥರ ಮಾತಾಡ್ತಾವನೆ? ನಂಗೊಂದು ಅರ್ಥ ಆಗ್ತಿಲ್ಲ. ಇವಳು ಯಾಕೆ ನನ್ನ ಹತ್ರ ಒಂದು ದಿನಕ್ಕೂ ಏನು ಹೇಳ್ಕೊಳ್ಳಿಲ್ವಲ್ಲ? ಹೋ, ಸಂಸಾರ ವಿಚಾರ ಯಾಕೆ ಅಂತ ಸುಮ್ಮನೆ ಆಡ್ಲೋ ಏನೋ. ನಿಜ ನನಗೆ ಗೊತ್ತಿದ್ರೆ ನಾನು ಏನೋ ಒಂದು ಬುದ್ಧಿನಾದರೂ ಕಲಿಸ್ತಾ ಇದ್ದೆ ನಾನು ಆ ಥರ ಹೇಳಿಲ್ಲ. ಫಿಲಮಿಗೆ ಕರೆದ್ರೆ ನೀನು ಬರಲ್ಲ ಅಲ್ವಾ, ಅದಕ್ಕೆ ಫಿಲಮ್ ಟಿಕೆಟ್ನ ಬುಕ್ ಮಾಡಿಬಿಟ್ಟಿವ್ನಿ ಬಾ ಅಂತ ಹೇಳಿದ್ದೆ ಅಷ್ಟೇನೆ. ಅದು ಬಿಟ್ಟು ಬೇರೆ ಏನೂ ಹೇಳಿಲ್ವಲ್ಲ ನಾನು. ನೋಡು, ನೀನು ಇಷ್ಟಕ್ಕೆಲ್ಲ ಜಗಳ ಮಾಡೋ ಅವಶ್ಯಕತೆ ಇಲ್ಲ. ಹೌದು, ನಾನಿನ್ನ ಮದುವೆ ಮಾಡ್ಕೊಂಡೆ ನಿಜ, ಆದರೆ ನೀನು ನನ್ನ ಇಷ್ಟಪಡ್ತಿದ್ದೆ ತಾನೇ. ನಿನ್ನ ಹತ್ರ ಯಾವಾಗೂ ನಾನು ಹೇಳ್ಕೊತಾ ಇದ್ದೆ ತಾನೇ. ಅವಾಗ ನೀನು ಹಾಂ ಹ್ಞೂ ಹಂಗೆ ಹಿಂಗೆ ಅಂತಿದ್ದೆ ತಾನೇ. ಮತ್ತು ಈಗ ನೋಡಿದ್ರೆ ಇಷ್ಟ ಇಲ್ದಿರೋ ಥರ ಮಾತಾಡ್ತಿದ್ಯಲ್ಲ ನೀನು. ನೋಡು ಪ್ಲೀಸ್, ನನಗೆ ಮಾತ್ರ ನೀನು ಈ ಥರ ಎಲ್ಲ ಬೇಜಾರು ಮಾಡೋಕ್ಕೆ ಹೋಗ್ಬೇಡ. ನಿನಗಿಷ್ಟ ಇಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ನಿನಗೂ ಇಷ್ಟನೇ ಅಂತ ಅಂದ್ಕೊಂಡಿದ್ದೆ. ಅದು ಇದೆಲ್ಲ ನನ್ನ ಪ್ಲಾನ್ ಅಲ್ಲ, ಇದೆಲ್ಲ ಅಜ್ಜಿ ಪ್ಲಾನೇನೆ. ಪ್ಲೀಸ್ ಅರ್ಥ ಮಾಡ್ಕೊ. ನಾವು ಇನ್ನು ಮುಂದೆ ಆದರೂ ಖುಷಿಯಾಗಿರೋಣ. ಈಗೇನು ಆಸ್ತಿ ಎಲ್ಲ ನನ್ನ ಹೆಸ್ರನ್ನಾಗಿರೋದಕ್ಕೆ ತಾನೇ ನಿನಗೆ ಜಾಸ್ತಿ ಬೇಜಾರಾಯ್ತಿರೋದು. ಆಯಿತು ಬಿಡು, ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಮಾಡಿಸ್ಕೊಡ್ತೀನಿ, ನೀನೇನೇ ಚೆನ್ನಾಗಿರಬೇಕು ಸರಿನಾ? ನಾನು ಯಾವತ್ತೂ ನನ್ನ ಆಸ್ತಿ ಅನ್ನಲ್ಲ, ಅದೆಲ್ಲ ನಿನ್ನ ಆಸ್ತಿ ಅಂತಲೇ ಅಂತೀನಿ. ಅಯ್ಯೋ ಛೇ, ಇವಳಿಗೇನಾದರೂ ತಲೆ ಕೆಟ್ಟಾಯ್ತಾ? ಇವಳು ಯಾಕೆ ಅವನಿಗೆ ಆಸ್ತಿ ಬರ್ಕೊಡ್ಬೇಕು? ಈ ಗಂಡಸ್ರನ್ನ ಮೊದಲೇ ನಂಬಾರ್ದು. ಅದ್ರಾಗೂ ಯಾವನ ಹೆಂಗೆಂಗೋ ಗೊತ್ತೂ ಆಗಲ್ಲ ಅಂಥದ್ರಲ್ಲಿ. ಛೇ,
ಸುಮ್ಮನೆ ಯಪ್ಪ, ಇವಳೆಲ್ಲ ಆಸ್ತಿ ಬರ್ಕೊಟ್ಬಿಟ್ಟು ಇವಳಂತೂ ಜೀವನ ಹಾಳು ಮಾಡ್ಕೊಂತಾಳೆ. ಇವ್ರ ಅಣ್ಣಂಗೂ ಇವಳಿಗೂ ಇಬ್ರಿಗೂ ಒಂದಿಷ್ಟು ಬುದ್ಧಿ ಇಲ್ವಲ್ಲ. ತಲೆ ತುಂಬ ಸಗಣಿನೇ ತುಂಬ್ಕೊಂಡವ್ರೆ ಅಂತ ಅನ್ಸುತ್ತೆ ಇವ್ರಿಬ್ರಿಗೂ. ಯಾವ ಥರ ವ್ಯವಹಾರ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇವಳಿಗೆ. ಗಂಟನ ಸಮಾಧಾನ ಮಾಡೋದು ಬಿಟ್ಟು ಆಸ್ತಿ ಬರ್ಕೊಡ್ತೀನಿ ಅಂತ ಬೇರೆ ಹೇಳ್ತಾವಳೆ. ನೀನು ಇವಾಗ ಆಸ್ತಿ ಬರ್ಕೊಡೋದು, ನಾಳೆ ಅಯ್ಯೋ ನನ್ನ ಆಸ್ತಿ ಕಿತ್ಕೊಂಡ್ಬಿಟ್ಟ ಅಂತ ಊರು ತುಂಬ ಹೇಳ್ಕೊಂಬರೋದು. ಆಮೇಲೆ ನಿಮ್ಮ ಅಪ್ಪ ಅಮ್ಮ ಬರೋದು, ಅಯ್ಯೋ ನನ್ನ ಮಗಳು ಕೊಟ್ಟರೆ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ರು, ಮಗಳು ಕೊಟ್ಟರೆ ಆಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡೋದು. ಇದೆಲ್ಲ ನನಗೆ ಬೇಕಾ? ಇದೆಲ್ಲ ನನಗೆ ಅನವಶ್ಯಕ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನೀನು ಪಾಡು ನೀನಿರು, ನನ್ನ ಪಾಡು ನಾನು ಇರ್ತೀನಿ. ನಮ್ಮ ಅಮ್ಮನ್ನ, ನಮ್ಮ ಅಪ್ಪನ, ನಮ್ಮ ಅಜ್ಜಿನ ಎಲ್ಲರೂ ಹಂಗೋ ಹಿಂಗೋ ಮಾಡಿಬಿಟ್ಟು ದುಡ್ಡು ತೋರಿಸ್ಬಿಟ್ಟು ಬುಟ್ಟಿಗೆ ಹಾಕೊಂಡಿದ್ಯಾ, ಹಾಕ. ಆದರೆ ನೀನು ನನಗೆ ಮಾತ್ರ ಬುಟ್ಟಿಗೆ ಹಾಕೊಳ್ಳೋಕ್ಕಾಗಲ್ಲ. ನನಗೆ ನನ್ನನ್ನು ಪ್ರೀತಿಸಿ ನನ್ನ ಸೇವೆ ಮಾಡ್ಕೊಂಡು ಬಿದ್ದೀರಾ ಅಂತ ಹುಡುಗಿ ಮಾತ್ರ ಬೇಕು. ಅಷ್ಟು ಬಿಟ್ಟು ನಾನು ಯಾವತ್ತೂ ನಿನ್ನ ತೊಳ್ಬೇಕು ಅಂತ ಅಂದ್ಕೊಂಡೇ ಇಲ್ಲ. ನಿನ್ನಂದು ಸ್ಟಾರ್ಟಿಂಗ್ ಸ್ವಲ್ಪ ಇಷ್ಟಪಟ್ಟಿದ್ದು ನಿಜನೇ, ನಾನೇನೋ ಇದು ಮಾಡ್ತಿಲ್ಲ. ನೀನು ಯಾವಾಗ ಆ ಕಿತ್ತೋಗಿರೋ ಸಾವುಕಾರನ ಮಗಳು ಅಂತ ಗೊತ್ತಾಯ್ತೋ ಅವತ್ತೇ ಲಾಸ್ಟ್, ಅವತ್ತೇ ಬಿಟ್ಕೊಬಿಟ್ಟೆ. ನೀನಂದರೆ ನನಗೆ ಇಷ್ಟ ಇಲ್ಲ ಅಷ್ಟೇ. ನೀನು ಏನಾದರೂ ಅನ್ಕೋ, ಏನಾದರೂ ಮಾಡ್ಕೊ. ನೋಡು, ನನಗೆ ಮನಸ್ಸಲ್ಲಿ ಬೇರೆ ಥರ ಹುಡುಗಿನೇ ಅವಳೆ. ಅದೇ ಥರನೇ ಇರಬೇಕು ನನಗೆ, ಡೀಸೆಂಟಾಗೆ, ಸೈಲೆಂಟಾಗೆ, ಬಡವರು, ಆ ಥರ ಹುಡುಗಿನೇ ನನಗೆ ಬೇಕು. ನಾನೇ ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆ. ಈಗ ಸಾವುಕಾರನ ಮಗಳಾಗಿದ್ದು ನನ್ನ ತಪ್ಪ? ನನಗೇನಾದರೂ ಗೊತ್ತಿತ್ತ ನಾನು ಸಾವುಕಾರನ ಮಗಳು ಅಂತ? 420 ನನ್ನ ಮಗ ಸಾವುಕಾರ, 420 ಮಗಳು ನೀನು. ಅಪ್ಪ ದೇವ್ರೆ ಸಜ್ಜ. ಈಗಾದರೂ ನನಗೆ ಅರ್ಥ ಆಯಿತು. ಇಲ್ಲ ಅಂದು ಸಂಸಾರ ಆಗಿ ಒಂದು ಮಗುನ ಎತ್ತ ಮೇಲೆ ಏನಾದರೂ ಅರ್ಥ ಆಗಿಬಿಟ್ಟಿದ್ರೆ ಅಷ್ಟೇ ನನ್ನ ಕತೆ ಮುಗ್ದೋಗಿರೋದು. ನಾನಂತೂ ನೋಡು, ನಿನ್ನ ಲೈಫು ನಿನ್ನಿಷ್ಟ, ನನ್ನ ಲೈಫು ನನ್ನಿಷ್ಟ. ನಿನಗೇನು ಬೇಕೋ ಅದು ನೀನು ಮಾಡ್ಕೊ, ನನಗೇನು ಬೇಕೋ ಅದು ನಾನು ಮಾಡ್ಕೊತೀನಿ. ನೀನು ದುಡ್ಡು ನನಗೆ 10 ಪೈಸೆನೂ ಬೇಡ. ನನಗೆ ಗೊತ್ತು ಕಷ್ಟಪಟ್ಟು ದುಡ್ದು ಯಾವ ಥರ ಜೀವನ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನೀನು ಹೋದರೆ ಚೆನ್ನಾಗಿರ್ತೈತೆ. ಶಿಟ್, ಎಂಥ ಕೆಲಸ ಮಾಡ್ಕೊಂಡ್ಳು ಇವಳು. ಇಷ್ಟೊಂದು ಇದ್ರಾಗ ಯಾಕೆ ಮಾತಾಡಬೇಕು? ಇಲ್ಲಿ ತನಕ ಆಗ ತನಕ ಯಾಕೆ ಬಿಟ್ಲು? ಒಂದು ಮಾತು ನನಗೆ ಹೇಳಕ್ಕೆ ಏನಾಗಿತ್ತು ಇವಳಿಗೆ? ನನಗೇನೋ ಒಂದು ಅರೇಂಜ್ ಮಾಡ್ತಾ ಇದ್ದೆ. ಇವಳು ಇಷ್ಟೆಲ್ಲ ನೋವು ತಿಂತಾವಳೆ, ಆದರೂ ಒಂದು ಮಾತು ಹೇಳಿಲ್ಲ ನೋಡು. ಹೋ, ನೀನು ಹೋಗಲ್ಲಲ್ವಾ? ಯಾಕಂದರೆ ನಿನಗೆ ಸ್ನೇಹಿತ ಮೊದಲೇ ಸಾವುಕಾರನ ಮಗಳು. ನೀನು ಹೇಳ್ದಂಗೆ ನಡಿಬೇಕಿಲ್ಲೆಲ್ಲನೂ. ನೀನು ಯಾಕೆ ಈ ಜಾಗ ಬಿಟ್ಟು ಹೋಗ್ತೀಯಾ? ಓಕೆ ಬಿಡು, ನಾನೇ ಬಿಟ್ಟು ಹೋಗ್ತೀನಿ. ಖುಷಿಯಾಗಿ ನೆಮ್ಮದಿಯಾಗಿರು, ಓಕೆನಾ? ರೀ ರೀ ಛೇ, ನಿಧಿ, ಉಷಾ, ಬಾ ಬಾ ಬಾ. ಇಲ್ಲಿ ಬಂದ್ಬಿಟ್ಟಿದ್ಯಾ? ನೀನು ನುಡಿಕೊಂಡು ಮನೆ ಹತ್ರ ಹೋಗಿದ್ದೆ, ನೀ ಇಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಹೊಲ್ದ ಹತ್ರ ಬಂದೆ. ನೀನೇನು ಮಾಡ್ತಾ ಇದ್ದೆ ಇಲ್ಲಿ? ನಮ್ಮ ಹಸ್ಬೆಂಡು ನನ್ನ ಮೂವಿಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ತಾಯಿದ್ರು. ನಾನು ಯಾರು ಹೋಗ್ತಾರೆ ಮೂವಿಗೆ? ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾ ಇದ್ದೆ. ಮೊದಲೇ ಗೊತ್ತಲ್ವ ಇವನು, ಅಯ್ಯೋ ಇಲ್ಲ ಹೋಗೋಣ ಬಾ ಅಂತ ತುಂಬ ಬಲವಂತ ಮಾಡ್ತಾನೆ. ಬೇಡ ಅಂದ್ರೂ ಕೇಳೋದೇ ಇಲ್ಲ ಇವನಂತೂ. ಅದಕ್ಕೆ ನಾನು ಮನೇಲಿ ತುಂಬ ಕೆಲಸ ಇದೆ ಅಪ್ಪ, ಬೇಡ ಅಂತ ಹೇಳ್ದೆ ಅಷ್ಟೇ. ಹೌದಾ, ನೀನು ನಿಜನೇ ಹೇಳ್ತಾ ಇದೆಯಾ ತಾನೇ? ಹಾಂ ಉಷಾ, ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಜನೇ ಹೇಳ್ತಾ ಇದ್ದೀನಿ. ನಾನು ಸುಳ್ಳು ಹೇಳಿ ಏನಾಗಬೇಕು ಹೇಳು? ಅಲ್ಲೇನೋ ನಿಮ್ಮ ಮನೆಗೆ ಹೋದಾಗ ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅವಳ ಆಶೆ ಏನೇನೋ ಮಾತಾಡೋದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ನಿಜನಾ? ಅವಳು ಮಾತಾಡಿ ಹಾಳಾಗೋಗ್ಲಿ ಬಿಡು. ಅವಳು ಕತೆ ಕಟ್ಕೊಂಡು ನನಗೇನಾಗಬೇಕು? ಅಲ್ಲಿಗೆ ಹೋಗೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು. ಮನೆ ಪೂರ್ತಿ ತಲೆನೋವಾಗ್ಬಿಟ್ಟೈತಾ ಮನೇಲಿ. ಅಯ್ಯೋ, ಅವರಂತೂ ಒಬ್ರಿಗಿನ ಒಬ್ರು ಅವತಾರಗಳು. ನಮ್ಮಮ್ಮ ನಮ್ಮ ಅಣ್ಣ ಇರೋದೇನೆ ತಲೆನೋವಾಗೈತೆ. ನಮ್ಮಮ್ಮನೇ ಏನಾದರೂ ಮಾಡಿ ಬೇರೆ ಗಿರೆ ಮನೆ ಮಾಡ್ಕೊಂಡ್ರೆ ನಾವು ಹೋಗ್ಬಿಡ್ಬೇಕು ಅನ್ನೋಷ್ಟು ಬೇಜಾರು ಮಾಡ್ಕೊತಾ ಇದ್ರು. ನಿನಗೆ ನಮ್ಮ ಅಣ್ಣಂದು ಮದುವೆ ವಿಚಾರ ನಿನಗೇನು ಹೇಳಿಲ್ವ ಇನ್ನೂ? ಇಲ್ವಲ್ಲ, ಏನು ಹೇಳಿಲ್ಲ. ಹೌದಾ, ಸರಿ, ಅವರೇ ಹೇಳಿ ಬಿಡು. ನಿನ್ನ ಹತ್ರ ಅವರೇ ನಿನ್ನೆ ಎಲ್ಲ ಹೇಳ್ತಾರೆ, ಓಕೆನಾ? ಸರಿ ಬಾ, ಮನೆ ಹತ್ರ ಹೋಗೋಣ. ಈ ಬಿಸಿಲಲ್ವಾ, ಎಷ್ಟೊತ್ತಂತ ನಿಂತ್ಕೊಳ್ತೀಯಾ? ಬಾ ಹೋಗೋಣ, ಬಾ. ಹಾಂ ಹೋಗೋಣ. ಇವಳು ಎಷ್ಟು ಕಷ್ಟ ಬಂದರೂ ಹೇಳ್ಕೊಳಲ್ವಲ್ಲ ಇವಳು. ಹೆಂಗಾದರೂ ಮಾಡಿ ಪಾಪ ಇವಳು ಸಂಸಾರನ ನಾನಾದರೂ ಸರಿ ಮಾಡಲೇಬೇಕು. ನಾನಂತೂ ಮದುವೆಗಿದ್ವಿ ಆಗದಿದ್ದಂಗೆ ಅಬ್ಬೆ ಪಾಲಿ ಥರ ಇದ್ದೀನಿ. ಏನೋ ಅತ್ತಾಗ ಹೆಂಗೋ ನನ್ನ ಪಾಪ ಸಹಾಯ ಮಾಡಿದ್ರೆ ಇವಳು ಸಂಸಾರ ಆದ್ರಂತೂ ಉಳಿತೈತೆ. ಇವಳಂತೂ ಯಾರ ಹತ್ರನೂ ಕಷ್ಟ ಹೇಳ್ಕೊಳ್ಳಲ್ಲ, ಹೇಳ್ಕೊಂಡು ಇಲ್ಲ ಪಾಪ. ಇಂಥೊಳಗೇನೆ ಈ ನನ್ನ ಮಗುಗೆ ಒಂದು ಬುದ್ಧಿ ಕಲಿಸ್ಬೇಕಲ್ಲ. ಇರು, ಫಸ್ಟ್ ಅವನ್ನೇ ಮೀಟ್ ಮಾಡಿ ಅವನಿಗೇನೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಆಮೇಲೆ ನೋಡೋಣ ಇವಳ ಹತ್ರ. ಆಮೇಲೆ ಎಲ್ಲ ವಿಚಾರ ತಿಳ್ಕೊಂಡ್ರೆ ಆಯಿತು. ಹೀಗೆ ಯಾಕೆ ಮಾತಾಡ್ಬೇಕು ಸುಮ್ಮನೆ?